ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್ ನನ್ನಿಂದ ಎಷ್ಟು ದಿನ ನೋವು ಅನುಭವಿಸಿದ್ರು. ಆದರೆ ಈಗ ಆಫೀಸ್ಗೆ ಅವರು ಮತ್ತೆ ಬರ್ತಿದ್ದಾರೆ. ಅವ್ರನ್ನ ಗುಣಪಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ನಾನು ಏನೂ ಕೇಳ್ಕೊಳ್ಳಲ್ಲ ರಾಮ. ನೀನು ಅವ್ರನ್ನ ಚೆನ್ನಾಗಿಟ್ಟಿರು. ಅವ್ರಿಗೆ ಯಾವುದೇ ಥರ ಕಷ್ಟ ನೋವು ಕೊಡಬೇಡ ಪ್ಲೀಸ್. ರಾಮ್ ನನಗೆ ಏನೋ ಹೇಳಬೇಕು ಅಂತಿದ್ದಾರೆ. ಅದನ್ನು ತಿಳ್ಕೊಳ್ಳೋಕ್ಕೆ ಇವತ್ತಾದರೂ ಅವಕಾಶ ಮಾಡಿಕೊಡು ಪ್ಲೀಸ್. ನೀನಿವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಹೌದಾ? ನೀನು ಸ್ಮೈಲ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸ್ತೀಯ. ಹೌದು, ಇವತ್ತು ಎಷ್ಟೊಂದು ಹ್ಯಾಪಿ ಆಗಿದೆಯಲ್ವಾ? ಏನ್ ಸ್ಪೆಷಲು? ವಿಷಯ ಏನು ಅಂತ ಗೊತ್ತಾದ್ರೆ ನೀನು ಖುಷಿ ಪಡ್ತೀಯ. ಹೌದಾ? ಹಾಗಿದ್ರೆ ಹೇಳು ಸೀತಮ್ಮ. ನಿನ್ನ ಫ್ರೆಂಡ್ ಇವತ್ತು ಆಫೀಸ್ಗೆ ಬರ್ತಾ ಇದ್ದಾರೆ. ಹೌದಾ? ನನ್ನ ಫ್ರೆಂಡ್ ಫುಲ್ ಹುಷಾರಾಗ್ಬಿಟ್ರ. ಹಾಗಿದ್ರೆ ನನ್ನ ಫ್ರೆಂಡಿಗೆ ನಾನು ಡಬ್ಬಿ ಕಳಿಸ್ಬೋದಾ? ನೀನು ಕೊಡೋ ಲಂಚ್ ಬಾಕ್ಸ್ ಅವ್ರಿಗೆ ತುಂಬ 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 ಫೇವ್ರೆಟ್ ಅಂತೆ. ನಂತರ ಯಾವಾಗಲೂ ಹೇಳ್ತಿರ್ತಾರೆ. ಅಷ್ಟು ದೊಡ್ಡ ಮನೆಯವರು ನಮ್ಮನೆ ಅಡುಗೆ ಯಾಕೆ ತಿಂತಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆದರೆ ಅವ್ರು ಒಂದೊಂದು ತುತ್ತು ಎಂಜಾಯ್ ಮಾಡ್ಕೊಂಡು ತಿನ್ನೋದು ನೋಡಿ ನನಗೆ ತುಂಬ ಖುಷಿ ಆಯಿತು. ಈಗಲೇ ಹೋಗಿ ಲಂಚ್ ಪ್ಯಾಕ್ ಮಾಡು. ಓಕೆ. ಹೊಟ್ಟೆ ಹಾಕು ತುಂಬ ಚಿಕ್ಕದ ಅನ್ನಿಸ್ತಾ ಇದೆ ಇವತ್ತು. ಒಂದು ಸ್ವಲ್ಪ ದೊಡ್ಡ ಟ್ರೈ ಮಾಡೋಣ. ಓಹೋ, ಇದು ತುಂಬಾನೇ ದೊಡ್ಡದಾಯ್ತು. ಬೇಡ. ಹಾ, ಇದೇ ಚೆನ್ನಾಗಿದೆ. ನಾನೇನು ಇವತ್ತು ಇಷ್ಟೊತ್ತು ರೆಡಿ ಆಗ್ತಾ ಇದ್ದೀನಿ. ರಾಮ್ ಆಫೀಸಿಗೆ ಬರ್ತಿದ್ದಾರೆ. ನಾನು ಹೋಗಿ ವೆಲ್ಕಮ್ ಮಾಡಬೇಕು. ಅಪ್ಪು, ನಿಮಗೆ ಇವತ್ತಿನಿಂದ ಪುನರ್ಜನ್ಮ, ಮತ್ತೆ ಎಲ್ಲ ಹೊಸದಾಗಿ ಶುರು ಮಾಡಲಿ. ಇಟ್ಸ್ ಆಲ್ ಅ ನ್ಯೂ ಬಿಗಿನಿಂಗ್. ಓಕೆ, ಹುಷಾರಾಗಿ ಹೋಗಬೇಕು. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.